ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಗರಡಿಕೆರೆ ಲಷ್ಕರ್ ಮೊಹಲ್ಲಾದಲ್ಲಿರುವ ಮೈಸೂರಿನ ಶ್ರೀ ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಮಹದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರ ಏರ್ಪಡಿಸಲಾಗಿತ್ತು. ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಶಿವಣ್ಣನವರು ಮಾತನಾಡಿ 2025ರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ದಿನ ತುಂಬಾ ವಿಶೇಷವಾಗಿದೆ. ಕೈಲಾಸದಲ್ಲಿ ಶಿವನು ತನ್ನ ಅಲಂಕಾರಗಳನ್ನೆಲ್ಲ ಅಳವಡಿಸಿಕೊಂಡು ವಿಶೇಷವಾಗಿ ಸಂಚರಿಸುತ್ತಾನೆ. ಆದ್ದರಿಂದ ಈ ದಿನವೂ ವಿಶೇಷವಾಗಿರುತ್ತದೆ. ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಬಿಲ್ವಾರ್ಚನೆ, ಮಹಾಮಸ್ತಕಾಭಿಷೇಕ, ಅಲಂಕಾರಗಳಿಂದ ಸ್ವಾಮಿಗೆ ಪೂಜೆ ನೆರವೇರಿಸಲಾಗುತ್ತದೆ. ನಂತರ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನ ಕೂಡ ಮಾಡಲಾಗುತ್ತದೆ. ನಂತರ ಸಂಜೆ 6 ಗಂಟೆಗೆ ದೇವಸ್ಥಾನದಿಂದ ಹೊರಟು ಪ್ರಮುಖ ಬೀದಿಗಳಲ್ಲಿ ಸ್ವಾಮಿ ರಥೋತ್ಸವ ಸಂಚರಿಸುತ್ತದೆ. ಆದ್ದರಿಂದ ಭಕ್ತಾದಿಗಳು ಮಹದೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಗುಡ್ಡಪ್ಪ, ರವಿಕುಮಾರ್, ರಾಜಪ್ಪ, ರಾಜೇಂದ್ರ, ಸುರೇಶ್ ಬಾಬು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮೈಸೂರು. ಉಗೇ ಮಾತ್ಮಲೆಯ ಉಗೇ ಮಾದಪ್ಪ. ಇಂದು ಪಾರ್ವತಿ ಪರಮೇಶ್ವರ ಅವರು ಕೈಲಾಸದಲ್ಲಿ ಅವರು ದರ್ಬಾರನ್ನು ಕುಂತ್ಕೊಳ್ತಕ್ಕಂಥ ದಿನ. ದರ್ಬಾರಲ್ಲಿ ಕುಂತ್ಕೋತಾರೆ ಅಂದರೆ ಕೈಲಾಸನಾಥನಾದಂಥ ಪರಶಿವನು ಅಘೋರಿ ಮತ್ತು ದೇಶ ಸಂಚಾರಿ ಅವರು ವರ್ಷಕ್ಕೊಮ್ಮೆ ತಮ್ಮ ವಸ್ತ್ರಾಭರಣವನ್ನು ಅಲಂಕರಿಸಿ ಪಾರ್ವತಿ ಸಮೇತವಾಗಿ ಕೈಲಾಸದಲ್ಲಿ ದರ್ಬಾರದಲ್ಲಿ ಕುಳಿತಿರತಕ್ಕಂಥದ್ದು ಈ ಒಂದು ದಿನವೇ ಮಹಾಶಿವರಾತ್ರಿ. ಅಲ್ಲಿಗೆ ಪಾರ್ವತಿ ಪರಮೇಶ್ವರರವರ ವಸ್ತ್ರಾಭರಣ ಅಂತೇಳಿ ಇವತ್ತು ನಾವು ಒಂದು ಹಬ್ಬವನ್ನು ಮಾಡ್ತೇವೆ. ಮಹಾಶಿವರಾತ್ರಿ ಹಬ್ಬದ ವಿಶೇಷ ದಿನದಂದು ಇವತ್ತು ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ವತಿಯಿಂದ ಪದಾಧಿಕಾರಿಗಳು ಎಲ್ಲ ಸದಸ್ಯರ ಪರವಾಗಿ ನಾಡಿನ ಜನತೆಗೆ, ಮೈಸೂರು ನಗರದ ಜನತೆಗೆ, ಸ್ವಾಮಿಯ ಎಲ್ಲ ಭಕ್ತರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು, ಶುಭ ಕಾಮನೆಗಳು. ಏನೇನು ಪೂಜೆ ಇರುತ್ತೆ ಸರ್ ನಿಮ್ಮ ದೇವಸ್ಥಾನದಲ್ಲಿ? ಈ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಗರಡಿಕೆರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈಗಾಗಲೇ ಭಕ್ತ ಸಮುದಾಯದಿಂದ ಸೇವೆಯನ್ನು ಸ್ವೀಕರಿಸಿ ಬೆಳಗಿನ ಮಹಾರುದ್ರಾಭಿಷೇಕ ಮುಗಿದಿದೆ, ಬಿಲ್ವಾರ್ಚನೆ ಮುಗಿದಿದೆ, ಧೂಪದಾರತಿ, ತುಪ್ಪದಾರತಿ, ಮಹಾಮಂಗಳಾರತಿಯಿಂದ ಪ್ರಸಾದ ವಿನಿಯೋಗ ನಡೀತಾ ಇದೆ. ಸಂಜೆ 6 ಗಂಟೆಗೆ ಮಹಾಶಿವರಾತ್ರಿಯ ವಿಶೇಷವಾದಂಥ ಸಂಜೆಯ ರುದ್ರಾಭಿಷೇಕ, ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ, ಧೂಪದಾರತಿ, ತುಪ್ಪದಾರತಿ, ಮಹಾಮಂಗಳಾರತಿ. ನಂತರ ಮಲೆ ಮಹದೇಶ್ವರ ಸ್ವಾಮಿಯವರ ಹುಲಿವಾಹನದ ಉತ್ಸವ, ಪಾರ್ವತಿ ಪರಮೇಶ್ವರ ಸ್ವಾಮಿಯವರ ಸಮೇತವಾಗಿ ಸುವರ್ಣ ಕಳಗದ ಸಮೇತವಾಗಿ ಸಂಜೆ 8 ಗಂಟೆಗೆ ದೇವಸ್ಥಾನದಿಂದ ಮಲೆ ಮಹದೇಶ್ವರ ಸ್ವಾಮಿಯವರ ಶಿವರಾತ್ರಿಯ ಜಾಗರಣೆಯ ಉತ್ಸವ ಹೊರಟು ಗರಡಿಕೇರಿ ಮಾರ್ಗವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳಾರತಿಯನ್ನು ಸ್ವೀಕರಿಸಿ ಕುರುಬಗೇರಿ ಮುಖಾಂತರ ಕೆಟಿ ರಸ್ತೆಯಲ್ಲಿರತಕ್ಕಂಥ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳಾರತಿಯನ್ನು ಸ್ವೀಕರಿಸಿ ತದನಂತರ ಅಶೋಕ ರಸ್ತೆಯಲ್ಲಿರತಕ್ಕಂಥ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಮುಖಾಂತರ ಕುಂಬಾರಗೇರಿ ಮುಖ್ಯ ರಸ್ತೆಯಲ್ಲಿ ಬಂದು ತದನಂತರ ಕುಂಬಾರಗೇರಿ 4ನೇ ರಸ್ತೆಯಲ್ಲಿರತಕ್ಕಂಥ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿಯನ್ನು ಸ್ವೀಕರಿಸಿ ತದನಂತರ ರವೆ ಬೀದಿಯು ಮಾಟಾಕಿಸ್ ರಸ್ತೆಯಲ್ಲಿ ಬರತಕ್ಕಂಥ ಮನೆಯ ಪೂಜೆಯನ್ನು ಸ್ವೀಕರಿಸಿ ಸ್ವಾಮಿಯ ಉತ್ಸವವು ಸಂಜೆ 11-12 ಗಂಟೆಗೆ ದೇವಸ್ಥಾನಕ್ಕೆ ವಿಜಯಂಗೆ. ಅತಿ ಹೆಚ್ಚಿನಾಗಿ ಸ್ವಾಮಿಯ ಭಕ್ತರಿದ್ದರೆ ಎಲ್ಲ ಜಾತಿ ಜನಾಂಗ ವರ್ಗದ ಭಕ್ತರು ಕೂಡ ಸ್ವಾಮಿಗೆ ಅಪಾರವಾದಂಥ ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮಲೆ ಮಹದೇಶ್ವರ ಸ್ವಾಮಿ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಖ್ಯಾತವಾದಂಥ ಕೋಟ್ಯಾಂತರ ಜನರ ಆರಾಧ್ಯ ದೈವ ಮಲೆ ಮಹದೇಶ್ವರ ಸ್ವಾಮಿಯವರು. ಅದೇ ರೀತಿ ಕೂಡ ಗರಡಿಕೆರೆಯಲ್ಲಿರ್ತಕ್ಕಂಥ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಾವಿರಾರು ಜನ ಭಕ್ತರಿದ್ದಾರೆ. ಅವರೆಲ್ಲರ ಭಕ್ತರ ಸಹಕಾರ ಸೇವೆಯಿಂದ ಇವತ್ತು ಇಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣೀಕರ್ತ ಆಗಿದ್ದಾರೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ನಾಡಿನ ಜನತೆಗೆ, ಮೊಹಲ್ಲಾದ ಜನತೆಗೆ, ನಗರದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು.